ನಾನು ನೀವ್ ಕೊಟ್ಟಿದ್ ಬಟ್ಟೆನೆ ಹಾಕೋತೀನಿ. ಭೈರವಿ ಅವರೇ, ನಿಜನಾ? ಥ್ಯಾಂಕ್ ಯು ಸೋ ಮಚ್. ಯಾಕೆ ಹಾಗೆ ನೋಡ್ತಾ ಇದ್ದೀರಾ? ನಾನು ನಿಮ್ ಹತ್ರ ಏನೋ ಹೇಳ್ಬೇಕು, ತುಂಬಾ ಮಾತಾಡ್ಬೇಕು ವಿರಾಟ್. ಬಟ್ಟೆ ತಂದಿದ್ದಕ್ಕೆ ಥ್ಯಾಂಕ್ಸ್ ಹೇಳ್ತೀರಾ ತಾನೆ? ಅದಕ್ಕೆಲ್ಲ ಥ್ಯಾಂಕ್ಸ್ ಎಲ್ಲ ಏನು ಬೇಡ. ಹಾಗೆ ನೋಡೋದಾದ್ರೆ ನಾನು ನಿಮಗ್ ಥ್ಯಾಂಕ್ಸ್ ಹೇಳ್ಬೇಕು. ಅದಲ್ವಾ? ಓಹೋ, ಅಮ್ಮಂಗೆ ನಾನ್ ಕೊಟ್ಟಿರೋ ಬಟ್ಟೆ ಹಾಕೋತೀರಿ ಅಂತ ಹೇಳ್ಬೇಕು, ಅಷ್ಟೇ ತಾನೆ? ಅದನ್ನ ನಾನು ಹೇಳ್ತೀನಿ, ಅದಕ್ಕೆಲ್ಲ ಥ್ಯಾಂಕ್ಸ್ ಎಲ್ಲ ಬೇಡ. ಅಲ್ಲ, ಇದಕ್ಕೂ ಅಲ್ವಾ? ಗೊತ್ತಾಯ್ತು ಬಿಡಿ. ನೀವು ಬಟ್ಟೆ ಹಾಕೊಳ್ಳೋಕೆ ನಾನು ಆಚೆ ಹೋಗ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ನಾನು ಹೊರಗಡೆ ಹೋಗ್ತೀನಿ, ನೀವು ಬೇಗ ರೆಡಿಯಾಗಿ. ಥ್ಯಾಂಕ್ಸ್ ವಿರಾಟ್ ಅವರೇ. ಇವತ್ತು ಹಣ್ಣೆಲೆ ಉದ್ರಿ ಹೊಸ ಚಿಗುರು ಹುಟ್ಟೋ ಕಾಲ ಮಾತ್ರ ಅಲ್ಲ, ಮೌನವಾಗಿದ್ದ ಕೋಗಿಲೆ ಕೂಡ ಹಾಡೋ ಸಮಯ ಇದು. ಅಂದ್ರೆ ನನ್ನ ಬದುಕಲ್ಲಿ ಪ್ರೀತಿ ಯುಗಾದಿ ಶುರುವಾಗಿದೆ. ನಾನ್ ನಿಮ್ಮನ್ನ ತುಂಬಾ ಪ್ರೀತಿಸ್ತಿದ್ದೀನಿ ವಿರಾಟ್.